ಸರ್ ಈಗ ನಿನ್ನೆ ಸಿಎಂ ಭೇಟಿ ಮಾಡಿದ್ರಿ, ಏನು ವಿವರಣೆ ಕೊಟ್ರಿ ಅಂತ ಸರ್? ನಿನ್ನೆ ಸಿಎಂಗೆ ಭೇಟಿ ಮಾಡಿ ನನ್ನ ಮೇಲೆ ಏನು ಆರೋಪ ಬಂದಿತ್ತು, ನನ್ನ ಮೇಲೆ ಆರೋಪ ಬಂದಿಲ್ಲ. ಈ ಮಾಧ್ಯಮದವರು ಸೃಷ್ಟಿ ಮಾಡಿರೋದು. ಎಲ್ಲೂ BR ಪಾಟೀಲ್ ಅವರು ಜಬೀರಾ ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡಿದ್ದೀನಿ ಕೇಳಿ. ಮಾಧ್ಯಮದಲ್ಲಿ ಇವರು BR ಪಾಟೀಲ್ ಅವರು ನನ್ನ ಮೇಲೆ ನೇರವಾಗಿ ಏನೂ ಆರೋಪ ಮಾಡಿಲ್ಲ. ಅವ್ರೇನಂತ ಮಾತಾಡಿದ್ರು ಮೊನ್ನೆನೂ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ನಾನು ಅವ್ರೇನಂದ್ರು ನಮ್ಮ PS ಗೆ ಮಾತಾಡುವಾಗ ನಾನು ಪತ್ರಗಳು ಕೊಟ್ಟಿದ್ದೆ. ನಾನು ಯಾರೋ ಪಂಚಾಯತ್ ಮೆಂಬರ್ ಪಂಚಾಯತಿ ಅಧ್ಯಕ್ಷ ಬಂದಿದ್ದ, ಅವ್ನು ಬಂದು ಪತ್ರ ಕೇಳಿದ್ರು. ಅವ್ನ ಪತ್ರದ ಮೇಲೆ ಮನೆಗಳು ಆಗಿದೆಯಲ್ಲ, ಇದೇನು ನಡೀತಾ ಇದೆ ಅಂತ ಕೇಳಿದ್ರು. ಅವ್ರು ನಮ್ಮ ಇಲಾಖೆ ಅಧಿಕಾರಿಗಳ ಬಗ್ಗೆ ಹೇಳಿಲ್ಲ, ನನ್ನ ಬಗ್ಗೆನೂ ಹೇಳಿಲ್ಲ. ಈ ಮಾಧ್ಯಮದಲ್ಲಿ ಎಲ್ಲೋ ಒಂದ್ ಕಡೆ ನನ್ನ ಹೆಸರನ್ನೇ ಬಂತು, ಎಲ್ಲೋ ಒಂದ್ ಕಡೆ. ನೀವ್ ಹೇಳಿದ್ರಲ್ಲೋ ಗೊತ್ತಿಲ್ಲ, ಈ ಎಲ್ಲೋ ನನ್ನ ಕಡೆ ಬಂದಂಗೆ ಬಂತು. ಹಾಗಾಗಿ ಮನೆ ಮುಖ್ಯಮಂತ್ರಿಗಳು ಇರಲಿಲ್ಲ, ದಿಲ್ಲಿಗೆ ಹೋಗಿದ್ರು. ನಿನ್ನೆ ಬಂದಾದ್ಮೇಲೆ ನಾನು ಎಲ್ಲ ಮುಖ್ಯಮಂತ್ರಿಗಳು ವರದಿ ಕೊಡ್ಬೇಕಾಗ್ತದೆ, ಏನಾಗಿದೆ ಏನೇನಾಗಿದೆ ಅಂತ. ನಿನ್ನೆ ಮನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದೀನಿ ನಾನು. ಟೋಟಲ್ ಅವ್ರು ಒಟ್ಟಾಗಿ ಮೊನ್ನೆ ಮಾಧ್ಯಮದಲ್ಲಿ ಹೇಳುವಾಗ ನಾನು 2,000 ಮನೆ ಕೇಳಿದ್ರು BR ಪಾಟೀಲ್ ಅವ್ರು ಕೇಳಿದೆ. ಟೋಟಲ್ ಒಟ್ಟಾಗಿ ಅವ್ರು ಕೇಳಿದ್ದು 2 ವರ್ಷದಲ್ಲಿ 6,000 ಮನೆಗಳು ಕೇಳಿದ್ದು. ಪತ್ರ ಕೊಟ್ಟಿದ್ದು ನನಗೆ 6,000ದಲ್ಲಿ ನಾವು 950 ಮನೆಗಳು ಕೊಟ್ಟಿದ್ದೆ. ಅದೇ ಒಂದೊಂದು ಪಂಚಾಯತ್ಗೆ 200, ಇನ್ನೊಂದು ಪಂಚಾಯತ್ಗೆ 200, ಇನ್ನೊಂದು ಪಂಚಾಯತ್ಗೆ 300 ಅಂತ ಕೊಟ್ಟಿದ್ವಿ. ಹಾಗಾಗಿ ಮನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಡಬೇಕಾಗಿದ್ದು, ನಿನ್ನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದೀನಿ. ಏನಿಲ್ಲ, ಅವ್ರಿಗೆ ಗೊತ್ತಿದೆ. ಈಗ ಯಾರು ಆ ತರ ಏನೇನು ಇಲ್ಲ. ಮನೆ ಮುಖ್ಯಮಂತ್ರಿಗಳಿಗೂ ವರದಿ ಕೊಡಬೇಕಾಗಿತ್ತು. ವರದಿಯಾಗಿ ಮಾತಾಡಿದ್ದೀನಿ. ನಿನ್ನೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲೋ ಬೇರೆ ಕಡೆ ಹೋಗಿದ್ರು. ಮನೆ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಇದ್ರು. ಆಮೇಲೆ CM ಭೇಟಿ ಮಾಡಿದಂತೆ. ಸಂಜೆ ನಾನು ಫೋನ್ ಮಾಡಿದ್ರು 10ವರೆಗೆ, ಎಲ್ಲಿ 10ವರೆಗೆ ಎಲ್ಲಿ ಭೇಟಿ ಮಾಡದಂತ. ಆಮೇಲೆ ನಾಳೆ ಭೇಟಿ ಮಾಡೋ ಅಂತ ಹೇಳಿದ್ರಿ. ಮೋಸ್ಟ್ ಅವ್ರು ಇಲ್ಲಿ ಬಂದ್ರೆ ಬರ್ಬೋದು. ಅದು ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ. ಸುಜ್ಜಲ ಬರ್ತಾರೆ, ನನ್ಗೆ ಗೊತ್ತಿಲ್ಲ, ನನ್ ಗಮನ. ಅವರೊಬ್ಬರೆಲ್ಲ ಸುಮಾರು ಜನ MLA ಗಳು ಮಾತನಾಡ್ತಾ ಇದ್ದಾರೆ. ಸರ್ಕಾರದ ಸಚಿವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನಮ್ಮ ಡಿಮ್ಯಾಂಡ್ಗಳಿಗೆ ಸ್ಪಂದಿಸ್ತಾ ಇಲ್ಲ. ಯಾರು? ರಾಜು ಕಾಗೆ ಮಾತಾಡಿದ್ದಾರೆ, ಗೋಪಾಲ್ ಕೃಷ್ಣ ಮಾತಾಡಿದ್ದಾರೆ. ರಾಜು ಕಾಗೇನವ್ರು ನಿನ್ನೆ ಬಂದು ಮನೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಹೋದ್ರು. ಬೇರೆ MLA ಗಳು ಆತರ ಯಾರು ಅಸಮಾಧಾನ ಇದ್ದಂಗಿಲ್ಲ. ಆತರ ಅಸಮಾಧಾನ ಯಾರು ಇದ್ದಂಗಿಲ್ಲ. ಹೇಳಿದ್ರು ಯಾವುದೇ ರೀತಿಯಲ್ಲೂ ದೊಡ್ಡ ಮಟ್ಟದ ಬದಲಾವಣೆ ಕಾಂಗ್ರೆಸ್ ಅಲ್ಲಿ ಡಿಸೆಂಬರ್ ಅವೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾರೆ. ಯಾರು? ಈಗ ರಾಜಣ್ಣವ್ರು ಹೇಳ್ತಿದ್ರೆ ಪವರ್ ಸೆಂಟರ್ಗಳು ಜಾಸ್ತಿ ಇದಾವೆ, ಹಾಗಾಗಿ CM ಅವರು 2000 ಈಗ ನೋಡಿ ಸರ್, ನಾನು ಪದೇ ಒಂದೇ ಹೇಳುದು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಯಾವಾಗ ಬೇಕಾದ್ರೂ ನಿರ್ಧಾರ ತಗೊಂಡ್ಬೋದು, ನಾಳೆ ನಿರ್ಧಾರ ತಗೊಂಡ್ಬೋದು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಏನ್ ನಿರ್ಧಾರ ತಗೊಂತಾರೆ ಅದಕ್ಕೆಲ್ಲ ನಾವು ಬದ್ಧ ಇರ್ಬೇಕಾಗ್ತದೆ. ನಾನಿರ್ಲಿ, ರಾಜಣ್ಣ ಇರ್ಲಿ, ಮತ್ತೊಬ್ಬ ಇರ್ಲಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ. ಯಾರು ಅದನ್ನ ಅವ್ರು ಕೇಳಿ, ಅವ್ರನ್ನೇ ಕೇಳಬೇಕು. ಯಾರು ಕಾಂಗ್ರೆಸ್ ಶಾಸಕರ ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು ವಿಜಯನಗರ ಜಿಲ್ಲೆಯಲ್ಲೂ.